ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗೇನು JNM ನರ್ಸಿಂಗ್ ಅಡ್ಮಿಷನ್ ಆಗಿದ್ದೀರಿ ಮತ್ತು ಪ್ಯಾರಾಮೆಡಿಕಲಲ್ಲಿ ಅಡ್ಮಿಷನ್ ಆಗಿದ್ದೀರಿ, BSc ನರ್ಸಿಂಗು, BPT, ಅಲರ್ಟ್ ಸೈನ್ಸಲ್ಲಿ ಈಗ ಸದ್ಯಕ್ಕೆ ಈಗ ಮೊನ್ನೆ ನಡೆದಿರುವಂಥ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಅಡ್ಮಿಷನ್ ಆಗಿರಿ. ಅವರುಗಳು ಕೇಳ್ತಾ ಇರೋದು ಏನಂತಂದರೆ, ನಾವು ಈಗ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾ? ಸ್ಕಾಲರ್ಶಿಪ್ ನಮಗೆ ಹಾಕಲಿಕ್ಕೆ ಬರ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ಅಥವಾ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ ಅಂತ ನೀವು ಕೇಳ್ತಾ ಇರೋದು. ನಾವು ಹೇಗೆ ಹಾಕಬೇಕಂತ ನಿಮ್ಮ ಒಂದಿರೋ ಪ್ರಶ್ನೆ ಇರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿಗಳ ಒಳಗಡೆ ಅಡ್ಮಿಷನ್ ಆಗಿದ್ದೀರಿ, ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಅಡ್ಮಿಷನ್ ಆಗಿದ್ದೀರಿ ಮತ್ತು JNM ನರ್ಸಿಂಗ್ ಬೋರ್ಡಲ್ಲಿ ಅಡ್ಮಿಷನ್ ಆಗಿದ್ದೀರಿ, ಅಂಥವ್ರುಗಳಿಗೆ ಜನವರಿ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಈ BSc ನರ್ಸಿಂಗು, ಅಲರ್ಟ್ ಸೈನ್ಸ್ದವ್ರಿಗೆ ಜನವರಿ ಫೆಬ್ರವರಿ ಮಂತಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅಲ್ಲಿ ತನಕನೂ ಕೂಡ ನೀವು SSPಯನ್ನು ಹಾಕಬಹುದು. ಪ್ರತಿ ವರ್ಷ ಫೆಬ್ರವರಿ ತನಕನೂ ಏನಿರುತ್ತೆ ಅಂದರೆ SSP ಓಪನ್ ಇರುತ್ತೆ. ಹೀಗಾಗಿ ಇದಕ್ಕೆ ಕೊನೆ ದಿನಾಂಕ ಅಂತ ಕೊಟ್ಟಿರ್ತಾರೆ. ಬಟ್ ಅದು ಏನಾಗ್ತಾವಪ್ಪ ಅಂತಂದ್ರೆ ದಿನಾಂಕಗಳು ವಿಸ್ತರಣೆ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀರಿ, ಇವು ದಿನಾಂಕಗಳು. ಇವೇನು ಕೊಟ್ಟಿದ್ದಾರೆ ಇಲ್ಲಿ 1ನೇ ತಾರೀಕು 15 ಅಂದರೆ ಸಮಾಜ ಕಲ್ಯಾಣ ಇಲಾಖೆದು 2026 ಜನವರಿ 15 ಕಾರ್ಮಿಕರದು ಡಿಸೆಂಬರ್ 31 ಆಮೇಲೆ ಅಲ್ಪಸಂಖ್ಯಾತರದ್ದು ನವಂಬರ್ 30 ಕೊನೆ ದಿನಾಂಕ ಇದೆ. ಈ ರೀತಿ ಕೊನೆ ದಿನಾಂಕಗಳು ಪೋಸ್ಟ್ಪೋಂಡ್ ಆಗ್ತಾ ಹೋಗ್ತವೆ. ಪ್ರತಿ ವರ್ಷ ಇದು ಪ್ರಾಬ್ಲಮ್ ಇದೆ. ಯಾಕಂದರೆ ಪ್ಯಾರಾಮೆಡಿಕಲ್, JNM ನರ್ಸಿಂಗ್, BSc ನರ್ಸಿಂಗ್ದವ್ರಿಗೆ ಪ್ರತಿ ವರ್ಷವೂ ಕೂಡ ರಿಜಿಸ್ಟ್ರೇಷನ್ ಸ್ಕಾಲರ್ಶಿಪ್ SSP ಹಾಕಲಿಕ್ಕೆ ರಿಜಿಸ್ಟ್ರೇಷನ್ ಬರಬೇಕಂತಂದರೆ ಅದು ತುಂಬ ಲೇಟ್ ಆಗುತ್ತೆ. ಹೀಗಾಗಿ ನಿಮಗೆ ಈಗ ಯಾರು ಅಡ್ಮಿಷನ್ ಆಗಿದ್ದೀರಿ, ನಿಮ್ಮಗಳಿಗೆ SSP ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ ಬರೋದಿಲ್ಲ. ನೀವು ಟ್ರೈ ಮಾಡಿದರೂ ಕೂಡ ಬರೋದಿಲ್ಲ. ಯಾಕಂದರೆ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ. ನೀವು ಸ್ವಲ್ಪ ಕಾಯಬೇಕಾಗತ್ತೆ. ಅಥವಾ ಕಾಲೇಜುಗಳಲ್ಲಿ ಮಾಹಿತಿಯನ್ನು ಕೇಳ್ತಾ ಇರಬೇಕು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಯಾವಾಗ ಬರುತ್ತೆ, ನಾವು SSPಗೆ ಅಪ್ಲೈ ಮಾಡಬೇಕಾಗಿದೆ, ಆದಷ್ಟು ಬೇಗ ಬಂದರೆ ಬೇಗ ಕೊಡಿ ಅಂತ ನೀವು ಸ್ವಲ್ಪ ರಿಮೈಂಡ್ ಮಾಡ್ತಾಯಿದ್ರೆ ಕಾಲೇಜುಗಳಲ್ಲಿ ಅವರು ಕೂಡ ಬೋರ್ಡಿಗೆ ಏನು ಮಾಡ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಸರ್, ಬೇಗ ಸ್ವಲ್ಪ ಸ್ಕಾಲರ್ಶಿಪ್ SSP IDಗಳನ್ನು ರಿಜಿಸ್ಟ್ರೇಷನ್ ನಂಬರ್ ಕ್ರಿಯೇಟ್ ಮಾಡಿ ಕೊಟ್ಟರೆ ವಿದ್ಯಾರ್ಥಿ ಹೆಲ್ಪ್ ಆಗುತ್ತೆ ಅಂತ ಅವರು ಕೂಡ ಹೇಳ್ತಿರ್ತಾರೆ. ಬಟ್ ಈಗ ಸದ್ಯಕ್ಕೆ SSPಗಳನ್ನು ಹಾಕಲಿಕ್ಕೆ ಹೊಸ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ.